ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡು ನಿಜವಾಗಿಯೂ ಜೀವನದಲ್ಲಿ ಆರ್ಥಿಕವಾಗಿ ಉತ್ತಮವಾಗಬಹುದಾ? ಹೇಗೆ ಅದು? ಇದು ಮೈಕ್ರೋ ಫೈನಾನ್ಸ್ಗಳ ಶಕ್ತಿ. ನಮಸ್ಕಾರ ಸ್ನೇಹಿತರೆ, ಚಂದ್ರು ಟ್ರಾವೆಲರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೈಕ್ರೋ ಫೈನಾನ್ಸ್ಗಳು ಇಂದು ಬಡವರ ಮತ್ತು ಮಧ್ಯಮವರ್ಗದ ಜನರ ಜೀವನದ ಬದಲಾವಣೆಯ ಒಂದು ಶಕ್ತಿಯಾಗಿದೆ, ಹಾಗೆ ಅಪಾಯವೂ ಕೂಡ ಆಗಿದೆ. ಮೈಕ್ರೋ ಫೈನಾನ್ಸ್ಗಳೆಂದರೆ ಸಣ್ಣ ಪ್ರಮಾಣದ ಸಾಲ ನೀಡೋ ಒಂದು ಕಂಪನಿಗಳು. ಅವು ಸುಮಾರು 50,000ದಿಂದ 2 ಲಕ್ಷದವರೆಗೆ ಸಾಲಗಳನ್ನು ನೀಡುತ್ತವೆ. ಮೈಕ್ರೋ ಫೈನಾನ್ಸ್ಗಳ ಮುಖ್ಯ ಉದ್ದೇಶ ಬಂದುಬಿಟ್ಟು ಹೆಣ್ಣು ಮಕ್ಕಳ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಆಗಿರುತ್ತದೆ, ಹಾಗೆ ಸ್ವಂತ ಉದ್ಯೋಗ ಕಲ್ಪಿಸುವುದಾಗಿರುತ್ತದೆ, ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಿರುತ್ತದೆ, ಮತ್ತು ಬಡವರ ಅಭಿವೃದ್ಧಿ, ಬಡತನ ನಿರ್ಮೂಲನೆ ಮಾಡುವುದಾಗಿರುತ್ತದೆ. ಮಹಿಳೆಯರ ಅಭಿವೃದ್ಧಿ ಮತ್ತು ಸ್ವಂತ ಉದ್ಯೋಗ ಹೇಗೆ ಅಂದರೆ, ಉದಾಹರಣೆಗೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಸಣ್ಣ ಪ್ರಮಾಣದ ಕಿರಾಣಿ ವ್ಯಾಪಾರಿ ಅಂಗಡಿಗಳು, ಹಣ್ಣಿನ ಅಂಗಡಿಗಳು, ಹೂವಿನ ಅಂಗಡಿಗಳು, ಹಾಗೆ ಬ್ಯೂಟಿ ಪಾರ್ಲರ್ಗಳು ಮತ್ತು ಸಣ್ಣ ಪ್ರಮಾಣದ ಹೋಟೆಲ್ಗಳು ಸಣ್ಣ ಪುಟ್ಟ ಹಣ ಗಳಿಸುವ ವ್ಯವಹಾರಗಳಾಗಿವೆ. ಇನ್ನು ನಮ್ಮ ಭಾರತದಲ್ಲಿರುವ ಮೈಕ್ರೋ ಫೈನಾನ್ಸ್ಗಳಂದರೆ L&T, ಗ್ರಾಮೀಣ ಒಕ್ಕೂಟ, ಚೈತನ್ಯ, ಭರತ್ ಫೈನಾನ್ಸ್, ಬಂಧನ ಬ್ಯಾಂಕ್, ಆಶೀರ್ವಾದ, ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಮತ್ತು ಬೆಲ್ಸ್ಟಾರ್ಗಳಂಥ ಕೆಲವು ಮೈಕ್ರೋ ಫೈನಾನ್ಸ್ಗಳು ಭಾರತದಲ್ಲಿವೆ. ಈ ಮೈಕ್ರೋ ಫೈನಾನ್ಸ್ಗಳು ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಲ ನೀಡ್ತಾರೆ. ಅದು ಗುಂಪಿನ ಆಧಾರದ ಮೇಲೆ. ಒಂದು ಗುಂಪಲ್ಲಿ ಕನಿಷ್ಠ ಪಕ್ಷ ಅಂದರೂ 4 ಜನರಿಂದ 18 ಜನರದವರೆಗೂ ಒಂದು ಗುಂಪು ಮಾಡ್ಬೋದು. ಇದು ಗುಂಪಲ್ಲಿ ಒಬ್ಬರು ಕಟ್ಟಲಿಲ್ಲ ಅಂದರೆ ಎಲ್ಲರೂ ಸೇರಿ ಕಟ್ಟೋ ಹಂಗಿರ್ಬೇಕಾಗುತ್ತೆ. ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡಿಬೇಕಂದ್ರೆ ಇಬ್ಬರದು ಆಧಾರ್ ಕಾರ್ಡ್ ಇರಬೇಕು, ಇಬ್ಬರದು ವೋಟರ್ ID ಇರಬೇಕು, ಮತ್ತು ಹೆಣ್ಣು ಮಕ್ಕಳದು ಬ್ಯಾಂಕ್ ಅಕೌಂಟ್ ರನ್ನಿಂಗಲ್ಲಿ ಇರೋಂಥದ್ದಾಗಿರಬೇಕು, ಮತ್ತು ಇಬ್ಬರು ಸಿಬಿಲ್ಲು ಚೆನ್ನಾಗಿರಬೇಕು. ಆವಾಗ ಮಾತ್ರ ಸಾಲ ಅರ್ಹತೆ ಪಡಿತೀವಿ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಇನ್ನು ಮೈಕ್ರೋ ಫೈನಾನ್ಸ್ನ ಸಮಸ್ಯೆಗಳು, ಇದು ಅತಿ ಹೆಚ್ಚು ಬಡ್ಡಿ ದರವನ್ನು ಹೊಂದಿರ್ತವೆ. 18%ಇಂದ 24 ಅಥವಾ 26, 28%ವರೆಗೂ ಬಡ್ಡಿಯನ್ನು ಹಾಕ್ತಿರ್ತಾರೆ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಇನ್ನು ಸಾಲದ ಮರುಪಾವತಿಯ ಒತ್ತಡ, ಕಂಪಲ್ಸರಿ ತಿಂಗಳೊಳಗಡೆ ಇಲ್ಲ ಕೆಲವು 15 ದಿನದೊಳಗಡೆ, ಇನ್ನು ಕೆಲವು ಡೇಟ್ ವೈಸ್ ಕೊಟ್ಟಿರ್ತಾರೆ. ಆ ಡೇಟ್ ಒಳಗಡೆ ಕಟ್ಟಲೇಬೇಕಂತ ಮರುಪಾವತಿಗೆ ಒತ್ತಡ ಆಗ್ತಾ ಇರ್ತಾರೆ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಮತ್ತು ಮೂರನೇದಾಗಿ ಸಾಲವನ್ನು ತೆಗೆದುಕೊಂಡು ತಪ್ಪಾಗಿ ಬಳಕೆ ಮಾಡೋದು, ಅದನ್ನ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡದೆ ಬೇರೆ ಎಲ್ಲೋ ಜೂಜಾಟಕ್ಕೆ ಇದಕ್ಕೆ ತೆಗೆದುಕೊಂಡು ಅದನ್ನ ವ್ಯರ್ಥ ಮಾಡಿದಾಗ ಅದನ್ನ ಮತ್ತೆ ಮರುಪಾವತಿಗೆ ತೊಂದರೆ ಆಗುತ್ತೆ. ಹಾಗೆ ಇನ್ನೊಂದು ಸಮಸ್ಯೆ ಅಂದರೆ ಇಲ್ಲಿ ರಿಂಗ್ ಲೀಡರ್ನ ಸಮಸ್ಯೆ ಇರುತ್ತೆ. ಇಲ್ಲಿ ರಿಂಗ್ ಲೀಡರ್ ಹೆಂಗಂದರೆ ಬೇರೆಯವ್ರದ್ದು ಆಧಾರ್ ಕಾರ್ಡ್ ಅವ್ರು ತೆಗೆದುಕೊಂಡು ಸಾಲನ ಅವರೇ ತೊಗೊಂಡಿರ್ತಾರೆ, ಯಾರೋ ಹೆಸರಲ್ಲಿ ಇವ್ರು ಸಾಲ ಎತ್ಕೊಂಡಿರ್ತಾರೆ. ಅವು ರಿಂಗ್ ಲೀಡರ್ನ ಒಂದು ಸಮಸ್ಯೆ ಕೂಡ ಆಗಿರುತ್ತೆ. ಕೆಲವು ಮತ್ತು ಖಾಸಗಿ ಸಂಸ್ಥೆಗಳು ಇದನ್ನ ದುರುಪಯೋಗ ಮಾಡ್ಕೊಂಡಿದ್ದಾವೆ. ಅಂದರೆ ಲೈಸೆನ್ಸ್ ಇಲ್ಲದೆ ಕೊಡೋಂಥ ಕೆಲವು ಸಂಸ್ಥೆಗಳು ಕೂಡ ಇದನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾವೆ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಭಾರತದಲ್ಲಿ ಬ್ಯಾಂಕ್ಗಳು ಹೇಗೆ ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಇರುತ್ತೆ, ಹಾಗೆ ಮೈಕ್ರೋ ಫೈನಾನ್ಸ್ಗಳು ಕೂಡ ರಿಸರ್ವ್ ಬ್ಯಾಂಕ್ ಅಂಡರಲ್ಲೇ ಇರುತ್ತೆ. ಈ ಮೈಕ್ರೋ ಫೈನಾನ್ಸ್ನ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ RBI ಅವರು ಗಮನಿಸ್ತಾ ಇರ್ತಾರೆ. ಆವಾಗ ಯಾವುದಾದ್ರೂ ಲೋಪದೋಷ ಇದ್ದಲ್ಲಿ ಅಂಥ ಮೈಕ್ರೋ ಫೈನಾನ್ಸ್ಗಳನ್ನು ತೆಗೆದುಹಾಕ್ತಾರೆ. ಮೈಕ್ರೋ ಫೈನಾನ್ಸ್ಗಳು ಈಗಿನ ಕಾಲದಲ್ಲಿ ಒಂದು ಉತ್ತಮ ಆಯ್ಕೆ ಆಗಿರುತ್ತೆ. ಹಾಗೆ ತೆಗೆದುಕೊಂಡ ಸಾಲ ಒಳ್ಳೆಯ ಕೆಲಸಗಳಿಗೆ ಕರೆಕ್ಟಾಗಿ ಬಳಸಿದರೆ ಉತ್ತಮವಾಗಿರುತ್ತೆ ಜೀವನ ಕೂಡ. ಆದರೆ ಸಾಲ ತೆಗೆದುಕೊಳ್ಳುವಾಗ ಒಂದು ಸರಿ ಅಲ್ಲದಿದ್ದರೆ 2 ಸರಿ ಯೋಚನೆ ಮಾಡಿ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸಾಲ ತೆಗೆದುಕೊಳ್ಳಿ, ಇಲ್ಲಾಂದರೆ ಸಾಲ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮಾತ್ರ. ಇದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಮತ್ತು ಯಾವುದೇ ಶ್ಯೂರಿಟಿನೂ ಕೇಳಲ್ಲ, ಅದರಿಂದ ಬಡ್ಡಿ ದರನೂ ಸ್ವಲ್ಪ ಹೆಚ್ಚೇ ಇರುತ್ತೆ. ಇಷ್ಟು ಹೇಳ್ತಾ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಮುಗಿಸ್ತೀನಿ. ಇದೇ ನಂದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನನಗಿನ್ನೂ ಸರಿಯಾಗಿ ಏನು ಮಾತಾಡಬೇಕೆಂಬುದು ಐಡಿಯಾ ಸಿಗ್ತಿಲ್ಲ. ಖಂಡಿತವಾಗ್ಲೂ ಮುಂದೆ ಏನು ಒಳ್ಳೊಳ್ಳೆ ವೀಡಿಯೋಗಳನ್ನ, ನಂದು ಆ್ಯಕ್ಚುಲಿ ಟ್ರಾವೆಲಿಂಗ್ ಬಗ್ಗೆ ಇರೋದು, ಟ್ರಾವೆಲ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಗಳು ಹೇಳ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.